ಇವತ್ತು ನಾನು ಬೇಬಿಗೋಸ್ಕರ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಣ. ಹಲೋ ಮೈ, ಇದನ್ನು ನಾನು ಹೇಳೋಕ್ಕಿಂತ ನಾನು ಬೇಬಿ ಹೇಳಿದ್ರೇ ಚಂದ, ಅವನ ಹತ್ರನೇ ಹೇಳ್ಸಲ್ಲ. ಬನ್ನಿ. ಇಲ್ಲೇ ಎಡಿಟ್ ಮಾಡ್ತಾವೆ ಅನ್ಸುತ್ತೆ, ಏನೋ ಫೋನ್ ಇಟ್ಕೊಂಡು ಕೂತಾನೆ. ಬೇಬಿ ಕಡಿತೀರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏನು ಬ್ಲಾಗ್ ಮಾಡ್ತಿದ್ಯಾ? ಹಂಗೆ ಸಡನ್ ಮಾಡಬೇಕು. ಬೇಗ ನಾನು ಹೇಳೋಣ ಅನ್ಕೊಂಡೆ, ಅದು ನಿನ್ನ ಬಾಯಲ್ಲೇ ಬಂದರೆ ಚಂದ. ಅಲ್ಲ, ಏನು ವಿಷಯ ಏನು ಇಟ್ಕೊಳ್ಳಿ, ಪ್ರತಿ ಸಲ ಬ್ಲಾಗ್ ಮಾಡ್ಬೇಕಾ ಸ್ಟಾರ್ಟ್ ಪ್ಲಾನಿಂಗ್ ಮಾಡ್ಕೊಂಡೆ. ನೀ ಸ್ಟಾರ್ಟ್ ಮಾಡೋ ವಿಷಯ ನಾನು ಹೇಳ್ತೀನಿ, ಯಾವಾಗಲೂ ನೀನೇ ಹೇಳ್ಬೇಕಾ? ಹಾಂ ಹೇಳಿ ಮೇಡಮ್. ಫಸ್ಟ್ ನಿಮ್ಮ ಕಡೆಯವರಿಗೆಲ್ಲ ಸ್ಟಾರ್ಟ್ ಮಾಡ್ಬಿಡಲ್ವಾ, ಹೇಳ್ಬಿಡ. ಓಪನಿಂಗಾ? ಓಕೆ. ನೀ ಹೇಳಿಲ್ವಾ? ಇಲ್ಲ ಹೇಳಿಲ್ಲ, ನಾನು ನೀನು ಹೇಳಿದ್ರೆ ಚಂದ. ಹೇಳ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಇಲ್ಲ ಬೈಲ್ ಕೂತ್ಕೋ. ಅದಕ್ಕೆ ಸ್ವಲ್ಪ ಕಡಿಮೆ ತಿನ್ಬೇಕು. ಇಡೀ ಇದಲ್ಲಿ ಇವನು ಒಬ್ಬನೇ ಕೂತ್ಕೊಂಡ್ಬಿಟ್ಟು ಗೊತ್ತಾ, ಚೂರಾದ್ರೂ ಹೊತ್ತು ಹೋಗ್ಲಿ ನೋಡೋಣ, ಟ್ರೈ ಮಾಡಿ. ಬಿದ್ದೋದ್ರೆ ಹಿಂಗೆ ಕೂತ್ಕೊಳ್ಳಿ, ಇಲ್ಲಿ ಕಟ್ಟಾಗತ್ತೆ ಕಣಿ. ಬಿಡು. ಸರಿ ಬೇಬಿ ಬಾಯ್. ಆಕ್ಚುಲಿ ನಾನು ನಿನ್ನ ಸ್ಟೈಟ್ಗೆ ಬಂದಿದ್ದೀನಿ. ನಾನು ಓಕೆ ಬೇಬಿ, ನಾನು ಕೂತ್ಕೊಂಡ್ರೆ ನಿನ್ನ ಸ್ಟೈಟ್ ತಿರುಗ್ಬೇಡ, ನೀನು ಹಿಡ್ಕೊಂಡು ಹೋಗ್ಲಿ, ಹಿಡ್ಕೋಗ್ಲಿ. ಬೇಡ ಬೇಡ ನೀನು. ಓಕೆ ಬೇಬಿ, ಇವತ್ತು ಏನಾರು ಸ್ಪೆಷಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಆಯ್ತಾ? ಸ್ಪೆಷಲ್ ಓಕೆ ಓಕೆ. ಅಂದ್ರೆ ಈಗ ನಾವು ಏನು ಪ್ರಿಪೇರ್ ಆಗಿಲ್ಲ ಈ ಬ್ಲಾಗಿಗೆ, ಸೊ ನಿಂಗೆ ನಂಗೋಸ್ಕರ ಸ್ಪೆಷಲ್ ಆಗಿ ಏನಾರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನು ಹೋಗ್ಬಿಟ್ಟು ಚಿಕನ್ ತಗೊಂಬ. ವಾಗೇಲೆ ಅಲ್ಲ ಕಡೆ ತಳ್ಳು. ಏನು ಅಂತಂದ್ರೆ ನೆನ್ನೆ ತಾನೇ ಅಮ್ಮ ಇದ್ದರು ಉಡುಪಿ ಸ್ಪೆಷಲ್ ಚಿಕನ್ ಗಸಿ ಮಾಡಿದ್ದಾರೆ. ಸೊ ಇವತ್ತು ನೀನು ಚಿಕನ್ ಮಾಡಿದ್ರೆ ಹೆಂಗೆ? ಅವ್ರ ಮಾತ್ರ ಮಾಡ್ಬೇಕಾ, ನಾನ್ ಮಾಡ್ಬಾರ್ದು? ನಾನೇನ್ ಚಿಕನ್ ಗಸಿ ಮಾಡಲ್ಲ ಮರೆ, ನಾನು ಬೇರೆ ಸ್ಪೆಷಲ್ ಮಾಡ್ಕೊಡ್ತೀನಿ. ಸರಿ ಆಯ್ತು, ಓಕೆ. ನೆನ್ನೆ ಅಮ್ಮ ಇದ್ದವರು ಆಯ್ತಾಯ್ತು. ಈಗ ಅಮ್ಮ ನೆನ್ನೆ ಎಲ್ಲ ತಾವೊಂದು ಕೊಟ್ಟ ಮೇಲೆ ಹೇಳಿದ್ರು ನಾನು ಇದು ಮಾಡ್ತೀನಿ ಚಿಕನ್ ಗಸಿ ಅಂತ. ಸೊ ನೀನ್ ಹೇಳು, ನಾನು ಇದನ್ನೇ ಮಾಡ್ತೀನಿ ಅನ್ನೋ ನಾನು ಹೋಗಿ ತಗೊಬರ್ತೀನಿ. ಹೇಳಿದ್ರೆ ತಗೊಬರೋದಿಲ್ಲ ಅಂತಾರಲ್ಲ, ತರಲ್ಲ. ಆಯ್ತು 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 ಆಯ್ತು, ಪ್ರೀತಿಯಿಂದ ಕೇಳ್ತಾ ಇದ್ದೀನಿ. ಬೇಬಿ ನಂಗೋಸ್ಕರ ಏನ್ ಮಾಡ್ತೀನಿ? ನಾನು ನಿನಗೋಸ್ಕರ ಆಕ್ಚುಲಿ ಸುಮಾರು ವರ್ಷ ಆಯ್ತಲ್ಲ, ಸೊ ಇವಾಗ ಅನ್ಕೊಂಡಿದ್ದೀನಿ ನನಗೆ. ಹೇಳು. ಅಲ್ಲ ನೀನ್ ಏನ್ ಹೇಳ್ತಿ ಅಂತ ಟೆನ್ಷನ್. ಚಿಕನ್ ಪೆಪ್ಪರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಚಿಕನ್ ಪೆಪ್ಪರಾ? ಓಕೆ ಓಕೆ. ಸ್ವಲ್ಪ ಶೀತ ಅಲ್ಲ, ಅದಕ್ಕೆ ಚಿಕನ್ ಪೆಪ್ಪರ್ ಮಾಡ್ಬೇಕು ಅಂತ. ಚಿಕನ್ ಪೆಪ್ಪರ್ ಓಕೆ. ಒಂದ್ ಎಷ್ಟು ಕೆಜಿ ತಗೊಬರ್ಲಿ? ಎಷ್ಟು ಕೆಜಿ ಅಂತಂದ್ರೆ ನೀನ್ ಎಷ್ಟು ತಿಂತೀಯ ಅಷ್ಟು ತಗೊಂಬಾರೆ ಪ್ಲೀಸ್. 4 ಪೀಸ್ ತಿಂತೀನಿ ಸಾಕ. 4 ಅವರೆಲ್ಲ ತಿನ್ನಲ್ವಾ ಅಲ್ಲಿ? ನೀನೊಂದು ಅರ್ಧ ಕೆಜಿ ತಿಂತೀಯ, ಅವರೆಲ್ಲ 1 ಕೆಜಿ ತಿಂತಾರೆ. ನೀನು 1.5 ಕೆಜಿ ತಿಂತೀಯ. ಸರಿ ಬಿಡು. ಓಕೆ, ಒಂದು ಕೋಳಿ. ಒಂದು ಕೋಳಿ ಬೇಗ ತಗೊಂಬಾ, ನಾನು ನಿನ್ಗೋಸ್ಕರ ಬೇಗ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಓಕೆ, ಆಡ್ತೀನಿ. ಏನ್ ತೊಳಿತಿದ್ಯಾ? ವಿಡಿಯೋ ಇದೆ ಅಂತ ತೊಳಿತಾಳೆ, ಇಲ್ಲಾಂದ್ರೆ ಇವಳು ತೊಳೆಯಲ್ಲ ಚಿಕನ್ ಎಲ್ಲ. ಸ್ಮೆಲ್ ಅಂದ್ರೆ ಆಗಲ್ಲ ಅಲ್ಲ, ಡೈರೆಕ್ಟಾಗಿ ಹಂಗೆ ತಿಂತಾಳೆ. ಮಾಡ್ಕೊಟ್ಟ ಎಷ್ಟು ನೋಡಿ, ಎಷ್ಟು ಚೆನ್ನಾಗಿ ತೊಳಿತಾಳೆ ನನ್ನ ಹೆಂಡತಿ. ಕುಕ್ಕರ್ ಸೌಂಡ್. ಬೆಬ್ಬೆ ಬೆಬ್ಬೆ, ಇವಾಗ್ಲಾದ್ರೂ ಹೇಳು. ಈಗ ಪೆಪ್ಪರ್ ಚಿಕನ್ ಅಲ್ವಾ? ಪೆಪ್ಪರ್ ಚಿಕನ್ ಸ್ಪೆಷಲ್ ಆಗಿ ನನಗೋಸ್ಕರ ಪೆಪ್ಪರ್ ಚಿಕನ್ ಮಾಡ್ತೀನಿ ಅಂದಿದ್ಯಲ್ಲ, ಏನೇನ್ ಹಾಕ್ತಿ ಅಂತ ಹೇಳ್ತೀಯಾ? ತಾಳು ಇಲ್ಲೇ ರೆಡಿ ಮಾಡಿ ಇಟ್ಕೊಂಡೋಳೆ. ಎಲ್ಲಿ? ಜಾಸ್ತಿ ಐಟಮ್ ಇಲ್ಲ, ಗೊತ್ತಾಯ್ತಾ? ಎಲ್ಲಿ ಹೊತ್ತು ಸಿಂಪಲ್ ಒಂದು 3 ಐಟಮ್ಸ್ ಹಾಕಿ ಬಟ ಬಟ ಅಂತ ಸಖತ್ತಾಗಿ ಮಾಡ್ಕೊಡ್ತೀನಿ. ನೋಡೋಣ ಅದು ಹೆಂಗಿರುತ್ತೆ ಟೇಸ್ಟ್ ಅಂತ. ಇದು ಕೋಳಿ. ಓಕೆ, ನೆಕ್ಸ್ಟ್ ಇದು ಸಂಬರ್ ಬೀಜ. ತಾಳು ಕಾಣೋದು ಎಲ್ಲಿ? ಕ್ಯಾಮರಾ ಇಲ್ಲಿ ಕಾಣ್ತಿದೆ. ಸಂಬರ್ ಬೀಜ ಇದು. ಓಕೆನಾ? ಇದು ಮೆಣಸಿಕಾಯಿ. ಓಕೆನಾ? ಇದು ಚಕ್ಕೆ. ಓಕೆ, ಕಾಣಿಸಿದೆ ಚಕ್ಕೆ? ಕಾಣ್ತಿದೆ. ಆಯ್ತಾ? ಇದು ಏಲಕ್ಕಿ. ಇದು ಲವಂಗ. ಓಕೆ, ಇಷ್ಟ ಹಾಕಿ ಪೆಪ್ಪರ್ ಚಿಕನ್ ರೆಡಿ. ರುಬ್ ಮಾಡ್ಬಿಟ್ರೆ ತಾಳು. ಪೆಪ್ಪರ್ ಎಲ್ಲಿದೆ? ಪೆಪ್ಪರ್ ಚಿಕನ್ ಪೆಪ್ಪರ್ ಯಾಕೋ ನಂಗೆ ಭಯ ಆಗ್ತಿದೆ. ಇವಳು ಅದೇನ್ ಮಾಡ್ತಾಳೋ ಅಂತ. ಪೆಪ್ಪರ್ ಚಿಕನ್ ಅಂತಾನೆ ಹೇಳ್ಬೇಕು, ಅದು ಒಳ್ಳೆ ಗಂಡನ ಲಕ್ಷಣ, ಗೊತ್ತಾಯ್ತಾ? ಕೇಳತ್ತೇನ ಹೆಂಗೆ ಮಾಡ್ರು ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೇಕು. ಯಾಕೋ ನಂಗೆ ವಿಡಿಯೋ ವೇಸ್ಟ್ ಅಂತ ಅನಿಸ್ತಾ ಇದೆ ಇದು ಮಾಡೋದು. ಹೆಂಗೆ ಮಾಡ್ರು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕಂತೇಳಿ. ಇದಾಗೋಯ್ತು. ಪೆಪ್ಪರ್ ಚಿಕನ್ ಪೆಪ್ಪರ್ ರೆಡಿ ಮಾಡಿ ಇಟ್ಕೊಂಡಿರ್ಲಿಲ್ಲ, ಎತ್ತಿಟ್ಕೊಂಡು ತೊಳಿವಾಗಲಿ. ನೋಡೋದು ಏನೇನು. ಇವಾಗ ಶುರು ಹಚ್ಕೊಂತೀಯ? ಇವಾಗ ಈಗೇನು ಇದೇನು ಇಟ್ಕೊಂತಿದ್ಯಾ? ಮತ್ತೆ ಹೇಳೇ ಇಲ್ಲ ಅದಾಕ್ಬೇಕು ಅಂತ. ಆಮೇಲೆ ಹೇಳೋದು ಎಲ್ಲ ಒಟ್ಟಿಗೆ ಹೇಳ್ಬಿಟ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಹೇಳೋದು. 1 ನಿಮಿಷದಲ್ಲಿ ಮುಗಿಸ್ತೇ ಏನ್ ನೀನು?
ಈಗ ಈರುಳ್ಳಿ ಒಂದು ಬೇಕು. ನಾನು ಈ 3-4 ಐಟಮಲ್ಲೇ ಎಲ್ಲ ಮಾಡ್ತೀನಿ ಅಂತ ಕಟ್ ಮಾಡ್ತೀಯಾ? ನಂಗೆ ಬರುತ್ತೆ. ಇದು ವಿಡಿಯೋ ಮಾಡ್ತಿರೋದು ನೀನ್ ತಾನೇ ನನಗೋಸ್ಕರ ಏನೋ ಮಾಡ್ತೀನಿ ಅಂದಿರೋದು ಮಾಡು. ಓಕೆ, ಈಗ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಲ್ಲ. ಓಕೆ only ಈರುಳ್ಳಿ. ಓಕೆ, ಈಗ ಎಕ್ಸ್ಟ್ರಾ ಅಂದರೆ ಈರುಳ್ಳಿ ಒಂದು ಹಾಕ್ತೀಯ ಅಷ್ಟೇ ಅಲ್ವಾ? ಬೇರೆ ಇನ್ನೇನಿಲ್ಲ ತಾನೆ ಐಟಮ್ಸು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕ್ತೀಯಾ? ಆಮೇಲೆ ಹಾಕ್ತೀನಿ. ಅದು ಬೇಕು, ಅದು ಹೇಳ್ಬೇಕು ತಾನೆ ನೀನು. ಅದೆಲ್ಲ ಲಾಸ್ಟಿಗೆ ಹೇಳ್ತೀನಿ, ಹಾಕ್ಬೇಕಾರೆ ಇವಾಗ್ಲೇ ಅಂತ ಹೇಳೋದು. ಮಸಾಲೆಗೆ ರುಬ್ಕೋಬೇಕು ಅದನ್ನ. ನಾನು ನಿನಗೆ ಫಸ್ಟ್ ಹೇಳಿದ್ದು ನೀನು ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೆಲ್ಲ ಹಾಕ್ತೀಯಾ ಅಂತ ಕೇಳಿದ್ದೆ ಅದೇ ನನಗೆ. ಪೆಪ್ಪರ್ ಚಿಕನಿಗೆ ಇದೆ ಇಷ್ಟು ಮೇನ್ ಇಂಗ್ರೀಡಿಯೆಂಟ್. ಇವನ್ನೆಲ್ಲ ಇದ್ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೊಂಡು ರುಬ್ಬೇಕು. ಅದಕ್ಕೆ ಫಸ್ಟ್ ಹೇಳಿದ್ದು. ಇದೆಲ್ಲ ಆಮೇಲೆ ಆಗ್ತಾ ಹೇಳೋದು. ಇದೆಲ್ಲ ಫಸ್ಟ್ ಹೇಳಲ್ಲ ಆಯ್ತಾ? ಜಾಸ್ತಿ ಕ್ವಶನ್ ಕೇಳ್ಬಾರ್ದು ನಂಗೆ. ಇದೆಲ್ಲ ನೀನ್ ಪುಡಿ ಮಾಡ್ಕೊಂತೀಯಲ್ವಾ? ಇವಾಗ ಪುಡಿ ಮಾಡ್ಕೊಂತೀನಿ ರೋಸ್ಟ್ ಮಾಡಿ. ಭಯ ಆಗ್ತಿದೆ. ಏನೋ ಮಾಡ್ತಾವಳೆ ಬೇಬಿ. ಏನ್ ಮಾಡ್ತಿದ್ಯಾ? ಯವ್ವಾ ನಂಗೆ ಅದು ವಿಡಿಯೋದಲ್ಲಿ ಎಡಿಟ್ ಮಾಡೋದು ಕಣೆ. ಹಿಂಗ ಅಂದ ತಕ್ಷಣ ಪಟ್ ಅಂತ ಎಲ್ಲ ಪುಡಿ ಆಗೋದು. ಅದು ವಿಡಿಯೋ ಕಣೆ. ನೆಕ್ಸ್ಟ್ ಎಡಿಟ್ ಮಾಡಾಯ್ತಾ? ಇವಾಗೆಲ್ಲ ಕಟ್ ಮಾಡಿ ಇಟ್ಟಿರ್ತೀನಿ, ಎಡಿಟ್ ಮಾಡು. ನಾನು ಸತ್ಯವಾಗ್ಲೂ ಎಡಿಟ್ ಮಾಡೋದು. ಇರೋದು ಏನಿದೆ ಹಂಗೆ ತೋರಿಸ್ತೀನಿ, ಗೊತ್ತಾಗ್ಲಿ ನೀನು ಅದು ಏನು ಅಡುಗೆ ಮಾಡ್ತೀಯ ಅಂತ. ನಾನು ಫಸ್ಟ್ ಮಾಡ್ತಿರೋದಲ್ವಾ ನಿನಗೆ? ಅಲ್ಲ, ಇದಾದ್ಮೇಲೆ ಡೆಲಿವರಿ ಆದ್ಮೇಲೆ ಫಸ್ಟ್ ಟೈಮ್ ಅಡುಗೆ ಮಾಡ್ತಾವಳೆ. ಅದಕ್ಕೆ ಮತ್ತೆ ಮರ್ತೋಗಿರಲ್ವಾ? ಹಿಂಗೆ ಹುಚ್ಚಿ ಹಿಡಿಯೋದು ನನಗೆ. ಇನ್ನು ಸ್ಟವ್ವೇ ಹಚ್ಚಿಲ್ಲ. ಇನ್ನು ವಿಡಿಯೋ ನೋಡಿ. ತಾಳು ಏನೋ ಕಲ್ತಾವಳಂತೆ. ಏನೋ ಹೆಂಗೆ ಅಲ್ಲ ತಾಳು ಇದು ಇಡ್ಕ ನಾನು ತೋರಿಸ್ತೀನಿ. ಹಿಂಗೆ ಹಚ್ಬೋದಲ್ಲ? ಅದೇ ನಿಂದು ಹಿಂಗೊಂದು ನೋಡ್ದ? ನೀನ್ ಹಂಗ ಹಚ್ಚಿದ್ರೆ 3 ಸಲ ಹಚ್ತೆ. ನೋಡ, ನಾನು ಒಂದೇ ಸಲ ಹಚ್ತೆ. ಅದಕ್ಕೆ ಹೇಳೋದು ನಂತರ ಹಚ್ಬೇಕಂತ. ನಡಿ ಕಡೆ, ನಡಿ ಬಂದ್ಬಿಟ್ಟ ಅಲ್ಲಿ. ಕ್ಯಾಮ್ರಾ ಹಿಂದ್ಗಡೆ 10 ಸಲ ಅಂತಿದ್ಲ ಅಲ್ಲಿ. ಏನೋ ಮಿಸ್ ಆಗಿ ಬಂದ್ಬಿಡ್ತು. ಇದೇನೋ ಮಾಡೋ ಅದೇನೋ ಕರಿ ಬಾಂಡ್ಲಿ. ಬೇಬಿ, ಇವಾಗ ಸ್ಟವ್ ಇದು ಹಾಕಿದ್ಯಾ, ಬಿಸಿ ಮಾಡಿದ್ಯಲ್ಲ, ಈಗ ಪಾತ್ರೆ ಇಟ್ಟಿದ್ಯಾ. ಸೊ ಈಗ ಅದು ಬಿಸಿ ಆದ್ಮೇಲೆ ನೀನ್ ಕೂತ್ಕೊಂತೀಯಲ್ಲ ಅದ್ರ ಮೇಲೆ. ಇಲ್ಲ ನಿನ್ನ ಕೂರಿಸ್ತೀನಿ. ಕರೆಕ್ಟ್ ಆಗಿದೆ ನೋಡು. ಹೌದು, ಅದೇ ಅನ್ಕೊಂಡೆ ನಿಂಗೆ ಆಗಲ್ಲ ಅದು ಅಂತ. ಬೇಬೆ, ಇಲ್ಲಿ ಪೆಪ್ಪರ್ ಚಿಕನ್ ಏನಕ್ಕೆ ಮಾಡ್ತಿದ್ಯಾ? ನಾವೊಂದ್ 3 ಸಲ ಹೋಟೆಲ್ಗೆ ಹೋಗಿದ್ವಿ ಅನ್ಸುತ್ತೆ. ಅಲ್ಲಿ 3 ಸಲ ಕೇಳಿದೀನಿ ಪೆಪ್ಪರ್ ಚಿಕನ್ ಕೊಡ್ಸಂತ, ಕೊಡ್ಸಿಲ್ಲ. ಒಂದ್ಸಲ ಇವನ್ ಜೊತೆ ಹೋದಾಗ ಕೇಳಿದ್ದೆ, ಕೊಡ್ಸಿಲ್ಲ. ಇನ್ನೊಂದ್ಸಲ ನಮ್ಮ ಅಕ್ಕನ ಬರ್ಡೇ ಟೈಮ್ ಅಲ್ಲಿ ಹೋಗಿತ್ತು, ಅವಾಗ ಪೆಪ್ಪರ್ ಚಿಕನ್ ಇರ್ಲಿಲ್ಲ. ಬೆಕ್ಕು ಹೊರಗಡೆ ಬೆಕ್ಕು ಕೂಗ್ತಾ ಇದೆ, ನಮ್ಮಮ್ಮ ಪಾಪ ಹೊಳ್ತಾ ಇದ್ದ. ಓಕೆ, ಈಗ ಪೆಪ್ಪರ್ ಚಿಕನ್ ಓಕೆ, ನಾನು ನೀನ್ 3 ಸಲ ಹೋಟೆಲ್ ಕೇಳಿದೆ, ಸೊ ನಾನು ಕೊಡ್ಸಿಲ್ಲ, ಹಾಗಾಗಿ ನೀನು ಆಡ್ತಿದ್ಯಾ. ಅಂದ್ರೆ ಈ ಪೆಪ್ಪರ್ ಚಿಕನ್ ನನ್ಗೋಸ್ಕರ ಅಲ್ಲ, ನೀನು ಇವಳಿಗೋಸ್ಕರ ಪೆಪ್ಪರ್ ಚಿಕನ್ ಮಾಡ್ಕೊಬಿಟ್ಟು ನೆಪದಲ್ಲಿ ನನಗೆ ಬೆಳಗ್ಗೆ ಹೆಂಗೆ ಹೇಳಿದ್ಲು, ಪೆಪ್ಪರ್ ಚಿಕನ್ ಮಾಡ್ತೀನಿ ನಿನ್ಗೋಸ್ಕರ ಕೋಳಿ ತಾವ ಅಂತ ಅಂದ್ಲು ತಾನೆ ಇವಳು. ಇದೇ ಆಗೋಯ್ತಳಿ ಬೇಬೆ, ಮೋಸ ಮಾಡ್ಬಿಟ್ಟೆ ನೀನು. ನೀನಿಗೆ ಆಸೆ ನೀನು ಮುಕ್ಬೇಕು ಅಂತ ಇವಳು ಹಂಡುಗಟ್ಟಲೆ ತಿನ್ಬೇಕು ಅಂತ ಇವಳು ನನ್ನ ಕೈಲಿ. ಆಯ್ತಾಯ್ತು ನೋಡೋಣ. ಓಕೆ, ಈಗ ಎಣ್ಣೆ ಹಾಕ್ತಾಳೆ. ಆಯ್ತು ಸರಿ, ಓಕೆ. ಇವಳಿಗೂ ರೀಲ್ಸಿಗೂ ಬೇಕಂತೆ ಈ ವಿಡಿಯೋ. ಗೊತ್ತಾಯ್ತು ನನಗೆ ನೀನು ಪೆಪ್ಪರ್ ಚಿಕನ್ ಯಾಕೆ ಮಾಡ್ತಿದ್ಯಾ ಅಂತ. ಓಕೆ ತಾಳೋ ನೋಡಿಲ್ಲಿ, ಇವಳ್ದು ರೀಲ್ಸಿಗೂ ನಡೆಯುತ್ತೆ. ಓಕೆ ಪ್ಲೇ. ಇಲ್ಲಿ ಫಸ್ಟ್ ಈಗ ಎಣ್ಣೆ ಹಾಕಕ್ಕೆ ಬಂದೆ ಅಲ್ವಾ, ಯಾಕೆ ವಾಪಸ್ ಅದೇ ನಮ್ಮ ಅಮ್ಮನ ಕೇಳ್ಕೊಬಲ್ಲ. ನಮ್ಮಮ್ಮ ಬೇಡ ಅಂದ್ರು, ಇದೇ ಆಗೋಯ್ತಲ್ಲಿ. ತಾಳು ನೀನು ಆ ಥರ ತಗೋಬೇಡ. ತಾಳು ನಾಳು ನಾನು ಒಂದೊಂದೇ ತಗೋಬೇಕು. ತಾಳು ನೀನು ತಾಳು ಇವಾಗ ತಾಳು ನೀನು ನಾನು ಸುಮ್ಮನೆ ಜನರಿಗೆ ಬೋರ್ ಹೊಡ್ಸಲ್ಲ. ಇವಾಗ ಫಸ್ಟು ಇದಾಗ್ತೀಯಾ, ಆಮೇಲೆ ಸೆಕೆಂಡು ಆಮೇಲೆ ಸ್ವಲ್ಪ ಇದನ್ನ ಹಾಕ್ತಿ, ಸ್ವಲ್ಪ ರೋಸ್ಟ್ ಆಗುತ್ತೆ. ಎಲ್ಲ ಒಟ್ಟಿಗೆ ಹಾಕ್ತೀನಿ. ಫಸ್ಟ್ ಇದಾಕಿ ಇವನ್ನೆಲ್ಲ ಹಾಕ್ತೀನಿ. ಎಲ್ಲ ಹಾಕ್ತೀಯಾ? ಓಕೆ, ನಾನು ಆಮೇಲೆ ತೋರಿಸ್ತಿಲ್ಲ, ಬೋರ್ ಹೊಡಿಯತ್ತೆ ಅವ್ರಿಗೆ. ಓಕೆ, ನಾನು ಬೇಬಿ ಹೇಳ್ದಂಗೆ ಪ್ರತಿಯೊಂದುವೆ ಹಾಕಿ ಈಗ ಮಿಕ್ಸ್ ಮಾಡ್ಕೊಂತಾಳೆ. ಸೊ ಇದು ಮಿಕ್ಸ್ ಮಾಡಿ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಂತಾಳೆ. ಓಕೆ, ಇವಾಗ ಇದಕ್ಕೆ ಬೇರೆ ಇನ್ನೇನು ಹಾಕಲ್ಲ ಅಲ್ವಾ ನೀನು? ಓಕೆ, ಇವಾಗ ಎಲ್ಲಿಗೆ ಬಂತು? ಎಲ್ಲಿಗೂ ಬಂದಿಲ್ಲ, ಅಲ್ಲೇ ಇದೆ ಅಲ್ಲ ಅದು. ಎಲ್ಲೋಯ್ತು? ಎಲ್ಲಿಗೆ ಬರುತ್ತೆ ಅದು? ಕೇಳಿದ್ರೆ ಕರೆಕ್ಟಾಗಿ ಆನ್ಸರ್. ಎಲ್ಲಿಗೆ ಬಂತು ಹೇಳೀಗ?
ಅಲ್ಲೇ ಇದೆಯಲ್ಲ ಇನ್ನೆಲ್ಲಿಗೆ ಬರುತ್ತದ. ಹಾಂ ಸೂಪರ್. ಏನು ಸೂಪರ್, ಏನಿಲ್ಲ ಅಲ್ಲಿ, ಏನು ಸೂಪರ್. ಎರಡು ನೀನೇ ಹೇಳಿದ್ರೆ ನಾನೇನೇ ಹೇಳಿದಲ್ಲ ಸೂಪರ್ ಅಂತ ಓ ಅಂತ ನಾನು ಇಲ್ಲ ತಾನೆ. ಇವಾಗ ಇದು ತಣ್ಣಗೆ ತಣ್ಣಗೆ ಮಾಡ್ತೀನಿ. ಎಲ್ಲಿ ಮಾಡು ತಣ್ಣಗೆ. ಹೋಗಿ ಫ್ರಿಜ್ಜಲ್ಲಿ ಇಡು ಹೋಗಿ. ಯಾವ ಈಗ ನೋಡು ಅಮ್ಮ ಏನೋ ಹೇಳ್ತಾರೆ, ಕೋಳಿನ ಬೇಯಕ್ಕೆ ಇಡ್ಬೇಕಂತೆ. ಸಾಕು ತಣ್ಣಗಾಲಿ. ಇದು ಮತ್ತೆ ಇದು ನೈಟಿ ಹರಿದಿರೋದು ಯಾವುದು ಇದೀಗ ತಣ್ಣಗೆ. ಓ ನಾನಿನ್ನು ಸ್ವಲ್ಪ ತಾಯಿ ಇಲ್ಲಿ ಚೆಲ್ಲಕ್ಕೆ ಬಂದ್ಲು ಅನ್ಕೊಂಡೆ ನಾನು. ಈಗ ನೆಕ್ಸ್ಟ್ ಯಾವ ಪಾತ್ರೆ ಮಾಡ್ಲತ್ತೆ? ಬರೀ ಕರಿ ಪಾತ್ರೆನೇ ಅತ್ತೆ ಇಟ್ರ ಇದ್ರಲ್ಲಿ ಮಾಡ್ತೀನಿ. ಯಾವ ತೋರ್ಸ ಇದೇನಾ ಇದು ವೆಜ್ ಮಾಡೋದು. ಬಿಡು ಇದು ಬ್ಲಾಗಲ್ಲ ಇಲ್ಲ ನೋಡಿ. ಏಯ್ ಅದರಲ್ಲೇ ಮಾಡೋದು ಅದು. ಹೆಂಗಾಡ್ತಾವಳು ನೋಡಿ. ನೋಡು ನಮ್ಮಮ್ಮ ಕೊನೆಗೆ ಸಾಕಾಗಿ ಹೋಗ್ತಾರೆ. ನಮ್ಮಮ್ಮನ ಮುಖ ನೋಡಿ, ಸೊಸೆ ಮುಂದೆ ಈ ಸೊಸೆ ಇತ್ತು ಯಾವ ಅಂತ. ಸೊಸೆ ಅತ್ತೆ ಅಲ್ಲ, ನಾನು ಅತ್ತೆ, ನಮ್ಮ ಅತ್ತೆ ಸೊಸೆ ಹಂಗೆ. ಈಗ ಎಲ್ಲ ಒಂದ್ಸಲ ಕ್ಲೀನಾಗಿ ತೋರಿಸ್ತೀನಿ ಅಮ್ಮನ ಮುಖನ. ಒಳಗೆ ಬೈತಾ ಇರ್ತಾರೆ, ಯಾವ ಹೇಳು ನೇರವಾಗಿ ಬೈ, ನೇರ ನುಡಿ. ನೇರ ನುಡಿ. ಆಯ್ತು ಸ್ವಲ್ಪ ಮನೆಗೆ ನಡಿಯಲಿ. ಆಯ್ತು ಮತ್ತೆ ಚೆನ್ನಾಗಿನ ಅದೇ ಅನ್ಕಂಡೆ, ಇನ್ನ ಯಾಕೆ ಹಂಗೆ ತಿರ್ಗ್ಸಿಲ್ಲ ನೀನು ಅಂತ. ಇವಳು ಅರ್ಧ ಗಂಟೆಯಿಂದ ಈರುಳ್ಳಿ ರೋಸ್ಟ್ ಮಾಡ್ತಾನೆ ಇದ್ದಾಳೆ. ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿಲ್ಲ. ಈ ಡೈಲಾಗ್ ಹೇಳು ಅಂತ ನನ್ನ ಹತ್ರ ಹೇಳಿದ್ಲು. ಏನ್ ಅರ್ಧ ಗಂಟೆಯಿಂದ ಈರುಳ್ಳಿ ರೋಸ್ಟ್ ಮಾಡ್ತಿದ್ಯಾ ಅಂತ. ಎರಡೆರಡು ಈರುಳ್ಳಿ ಐತೆ ಅಂತ ಅದನ್ನ ಮತ್ತೆ ಹಾಕೋತೀರ. ಇದು ತಣ್ಣಗಾಯ್ತಲ್ಲೇ, ತಣ್ಣಗಾಯ್ತು ರುಬ್ತೀನಿ. ಇದೀಗ ರುಬ್ತಾಳೆ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತಂತೆ. ನಾನು ಹೇಳ್ತಿಲ್ಲ, ಯಾವುದೋ ಯಾವ್ದೋ 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 ಏಲಿಯನ್ಸ್ ಹೇಳ್ತಾ ಅಲ್ಲ, ಟಿವಿಲಿ ಕುಕಿಂಗ್ ಎಲ್ಲರೂ ಹೇಳ್ತಾರೆ ಅದನ್ನ, ಅದು ಎಲ್ರಿಗೂ ಗೊತ್ತಲ್ಲಿ. ನೀನು ನನಗೆ ನಿಂಗೆ ಯಾರು ಹೇಳಿದ್ದು ಅಂತ ಕೇಳ್ಬಿಟ್ರೆ ನೀನು ಅದಕ್ಕೆ ಇಲ್ಲ, ನಾನು ಏನು ಕೇಳಲ್ಲ. ಇದೀಗ ರೋಸ್ಟು ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ತಾನೆ. ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕೊಂತೀಯ. ಓಕೆ ಹಾಕು. ಇವಾಗ ಬೇಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲ್ಸ್ಕೊಂತೋಳೆ. ಓಕೆ. ಹಾಂ, ಚಂದ 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 ನನ್ನ ಹೆಂಡ್ತಿ ತುದೀಲಿ ಸ್ವಲ್ಪ ಸಿಟ್ಟು ಜಾಸ್ತಿ. ಅಬ್ಬಾ ಭಯ ಆಯ್ತು ನಂಗೆ. ಚಿಕನ್ ಮಾಡೋದ್ರಲ್ಲಿ ಏನಂತ ಹಾಡು ಹೇಳ್ತೀಯೋ ದೇವ್ರೇ. ಚಂದ ನನ್ನ ಹೆಂಡ್ತಿ ಪೆಪ್ಪರ್ ಚಿಕನ್ ಮಾಡೋದ್ರಲ್ಲಿ ಅಂತ ಹೇಳ್ಬೇಕು. ಸರಿ ಕಣವ. ಇನ್ನೊಂದು ಹಾಕೋಳೆ, ಮೆಣಸಿನ್ಕಾಯಿ ಕೊಡೋಣ ಅಂತಿದ್ದೆ ಅಂತ ಆಯ್ತು. ನಮ್ಮಮ್ಮ ಬಡ್ಕೊಂತವ್ರೆ, ಬರೀ ವಿಡಿಯೋ ಮಾಡ್ತಾ ಇದ್ದೀರಾ, ಇವಳೇನು ಮಾಡ್ತಿಲ್ಲ ಅಂತ. ಓಕೆ, ಕೊಡಿ ಫೋನ್. ಈಗ ಇದಾಕಿ ಇದನ್ನು ರುಬ್ಬಕ್ಕೆ ಹಾಕ್ತೀಯಾ? ಇಲ್ಲ ತಾನೆ. ಓಕೆ, ಇದಕ್ಕೆ ಈಗ ಚಿಕನ್ ಹಾಕಿ ಬೇಯಿಸಿ ಮಾಡ್ತೀಯಾ? ಓಕೆ. ಇಲ್ಲಿ ನೋಡಿ, ನಮ್ಮ ಅತ್ತೆ ಫೋನ್ ಮಾಡೋವ್ರೆ. ಸ್ಪೆಷಲ್ ಒಂದು ಹಿಡಿಯಬೇಕಿತ್ತು, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಅಡುಗೆ ಮಾಡ್ಬೇಕಾದ್ರೆ ನಾವು ಫೋನ್ ಮಾಡ್ರೆ ಅಟೆಂಡ್ ಮಾಡಲ್ಲ, ಇವಳು ಅಟೆಂಡ್ ಮಾಡ್ತಾವಳೆ. ಬೈತಾವಳೆ ಅವರಮ್ಮಗೆ. ಹೋಗಿದ ಕಡೆ ಎಲ್ಲ ಬೈತಾ ಇರ್ತಾಳೆ, ಎಲ್ರಿಗೂ ಬೈತಾಳೆ, ನಂಗೂ ಬೈತಾಳೆ, ಅವ್ರ ಅಮ್ಮಂಗೂ ಬೈತಾಳೆ, ನಮ್ಮಮ್ಮಂಗೆ ಬೈತಾಳೆ, ಎಲ್ರಿಗೂ ಬೈತಾಳೆ. ಹಿಡಿಂಬಿ ಹೇಳು. ಇವಾಗ ಏನೋ ಕೋಳಿ ಹಾಕಿ ಕೊನೆಗೂ ಕೋಳಿನ ಹಾಕಿ ಮಿಕ್ಸ್ ಮಾಡ್ತಿದ್ದಾಳೆ. ಬೇಬಿ ಇನ್ನೊಂದೇನು ಗೊತ್ತಾ, ಇವತ್ತು ಆಸ್ಪತ್ರೆಗೆ ಹೋಗಿದ್ವಲ್ಲ, ಕಣ್ಣಿನ ಆಸ್ಪತ್ರೆಗೆ. ಇವ್ರ ಅಮ್ಮಂಗೆ ಕಣ್ಣಿಗೆ ಸ್ವಲ್ಪ ಏನೋ ಕಡಿತಾ ಇದೆ ಅಂತಿದ್ರು, ಕಣ್ಣು ತೋರ್ಸಕ್ಕೆ ಆಸ್ಪತ್ರೆಗೆ ಹೋಗಿದ್ವಲ್ಲ. ಈಗ ನಮ್ಮ ವಿಡಿಯೋ ನೋಡೋರು ಇಡೀ ಪ್ರಪಂಚಕ್ಕೆ ಗೊತ್ತು ನಿಮ್ಮ ಅಮ್ಮನ ವಾಯ್ಸ್ ಹೆಂಗಿದೆ ಅಂತ. ಅದು ಆ ಥರ ಸೌಂಡ್ ಅಲ್ವಾ, ಅಂದರೆ ವಾಯ್ಸ್ ದೊಡ್ಡದು, ಎಲ್ರಿಗೂ ಗೊತ್ತದು ಅಲ್ವಾ. ಅಲ್ಲಿ ಡಾಕ್ಟ್ರ್ ಹತ್ರ ಕಣ್ಣಿಗೆ ಹಾಕಿ ಕಂಟಿದ್ದೀನಮ್ಮ ಅಂದರು. ಅದು ನಂಬರ್ ಹೇಳಮ್ಮ, ಸ್ವಲ್ಪ ಜೋರಾಗಿ ಹೇಳಮ್ಮ. ನಾನು ಇವ್ರು ಬರೀ ಮನೇಲಷ್ಟೇ ನಾ ಸೌಂಡು, ಹೊರಗಡೆ ನಮ್ಮಮ್ಮ ಒಲೆ ಮನೇಲಿ ಹುಲಿ
ಇಲಿಯನ್ನು ಹಾಗಾದ್ರೆ ಹೊರಗಡೆ ಸೌಂಡೇ ಇಲ್ಲ. ನಮ್ಮ ಅತ್ತೆ ಏನು ಗೊತ್ತಾ, ನಿಜ ಹೇಳ ನೋಡಕ್ಕಷ್ಟೇ ಒಂಥರ ಒರಟು ಅಂತ ಅನಿಸ್ತಾರೆ, ಕಂಪ್ಲೀಟ್ ಹೇಳಲ್ಲ. ಅದೇ ಇದು ಏನದು ಏನ ಅದೊಂದು ಹಣ್ಣು ಬರುತ್ತಲ್ಲ, ಹಲಸಿನ ಹಣ್ಣು, ಹೊರಗಡೆ ಮುಳ್ಳು ಬಾವಕನಾದ್ರೆ ಫುಲ್ ಮೃದು ಸಾಫ್ಟು. ಹಾಗೆ 7 3 6 ಈಗ ಎಲ್ಲಿಗೆ ಬಂತಿದ್ದು? ಎಲ್ಲಿಗೋ ಬಂದಿಲ್ಲ, ಇಲ್ಲೇ ಇದೆ ಅನ್ಬೇಕು ನೀನು. ಎಲ್ಲಿಗೋ ಬಂದಿಲ್ಲ, ಅಲ್ಲೇ ಇದೆ. ಓಕೆ, ಇವಾಗ ಇದಾಕಿ ಈಗ ಇದು ಮುಚ್ಚಿಡ್ತೀಯ ಬೇಬೆ? ಇಲ್ಲ ಅರಿಶಿನ ಪುಡಿ ಹಾಕ್ಬೇಕು. ಓಕೆ, ಈಗ ಅರಿಶಿನ ಪುಡಿ ಹಾಕ್ಬೇಕು. ಆಮೇಲೆ ಅರಿಶಿನ ಉಪ್ಪು ಹಾಕಿ ಬೇಯಿಸ್ತಾಳೆ. ಓಕೆ, ಕಾಣ್ತಾ ಇಲ್ಲ. ಇಲ್ಲಿ ಈಗ ಅರಿಶಿನ ಉಪ್ಪು ಹಾಕಿ ಮತ್ತೆ ಕಲಿಸ್ತಾವಳೆ. ಮತ್ತೆ ಇವಾಗ ಎಲ್ಲಿಗೆ ಬಂತು? ಎಲ್ಲಾಗುತ್ತೆ, ಇಲ್ಲೇ ಇದೆ. ಕೊನೆಗೂ ಹೇಳ್ಬಿಟ್ಟೆ. ಓಕೆ, ಇದೊಂದು ಪ್ಲೇಟ್ ಕೊಡು. ಏಕೆ? ಮುಚ್ಚಿಡೋಣ. ಓಕೆ, ಈಗ ಪ್ಲೇಟ್ ಹಾಕಿ ಮುಚ್ತೀಯಾ? ಓಕೆ, ಈ ಪ್ಲೇಟ್ ಹಾಕಿ ಹಾಕಿಬಿಡು, ಇದೇ ನೀಟಾಗಿ ಮುಚ್ಚತ್ತೆ. ಇದು ಸೈಜ್ ನೋಡಾದ್ರೆ ಕೊಡ್ಬೇಕಲ್ವಾ ಬೇಬಿ? ಓ, ಇದು ನೋಡು. ಇದೇ ಹಾಕು ಸಾಕು. ಹೌದಾ? ಓಕೆ, ಅಕ್ಕ ಮುಚ್ಚು ನೋಡೋಣ. ಇಲ್ಲೇ ಹೊಟ್ಟೆ ಹಸು ಆಗ್ತಿದೆ ನಂಗೆ. ಆಯ್ತು, ಇದನ್ನ ಹಾಕಿ ರುಬ್ಬಿ ಅದಕ್ಕೆ ಹಾಕಿದ್ರೆ ಮುಗೀತು ನಿಂದು. ಈಗ ಓಕೆ, ಅವಾಗ ನೀನು ಏನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದು ತಣ್ಣಗಾಗಿದೆ. ಮಸಾಲೆ ಐಟಮ್ ಹಾಕಿ ರುಬ್ಬಿ ಹಾಕಿದ್ರೆ ಆಯ್ತು. ಇದು ರುಬ್ತಾಳೆ ನೋಡ, ಇದಕ್ಕೆ ಹಾಕಿ ರುಬ್ಬಿಕೊಳ್ಳೋದೆ. ಏನು ಹಾಕು. ನನಗೆ ಮೂಗು ಕಟ್ಟಿದೆ ನನಗೆ ನೋಡಿ. ಆಯ್ತು ಅನ್ಸತ್ತೆ ಬೇಬಿ. ಅದು ಮಿಕ್ಸಿ ಇದು ಮಾಡೋದಲ್ಲ, ತೋರಿಸು ರುಬ್ಬಿದ್ದು. ಓ ಪುಡಿ ಅಂದ್ರೆ ಕೇಳಿ ಫುಲ್ಲು ರೆಡ್. ನೀನ್ ಪೆಪ್ಪರ್ ಚಿಕನ್ ಅಂದ್ಮೇಲೆ ಕಪ್ಪು ಕಲರ್ ಬರ್ಬೇಕು ತಾನೆ. ಸ್ಪೈಸಿ ಪೆಪ್ಪರ್ ಚಿಕನ್ ಅಂತ. ಇದು ಕೆಂಪು. ನೀನು ಅವಾಗ ಪೆಪ್ಪರ್ ಚಿಕನ್ ಅಂತ, ಇವಾಗ ಸ್ಪೈಸಿ ಅಂತ ಸೇರಿಸ್ಕೊಂಡೆ. ಹೆಸರು ಚೇಂಜ್ ಮಾಡ್ತಿರ್ತೀನಿ, ಮಸಾಲೆ ಬೇರೆ ಹಾಕ್ತಂಗೆ. ಯಾವಳಿ ಹೇಳು? ಅತ್ತೆ ಹೇಳಿದ್ಮೇಲೆ ಮುಗಿತು. ನಮ್ಮಮ್ಮ ಇಲ್ಲಿ ನೋಡಿ ರೋಟಿ, ನಮ್ಮಮ್ಮ ರೋಟಿ ಮಾಡ್ತವ್ರೆ. ಅದಕ್ಕೆ ಟೊಂಟಡ ನೋಡಿ. ಏನು ಮಸ್ತಾಗಿ ಬೆಂದಿದೆ. ಈಗ ಅದೇನೋ ನೀನು ಪೌಡರ್ ರುಬ್ಕೊಂಡಿದ್ದೆ ಅಲ್ಲ, ಅದನ್ನ ಹಾಕಿದ್ರೆ ಮುಗೀತಲ್ಲ. ಹಾಕಾಕು ನೋಡೋಣ ಹೆಂಗ್ ಬರುತ್ತೆ ಅಂತ. ಬೇಗ ಹಾಕೇ, ಕಾಯ್ತಾ ಇದ್ದೀನಿ. ಹಂಗಿಂದ ಹಾಕು. ಓ ಓ ಓ ಗೊತ್ತಾಗತ್ತೆ ಈಗ. ತಿನ್ನಿವೆಲ್ಲ ಬಾತ್ರ ಗೊತ್ತಾಗತ್ತೀಗ. ಮಿಕ್ಸ್ ಮಾಡ್ಕೊ. ಇದನ್ನ ಮಿಕ್ಸ್ ಮಾಡಿ ಅಂದರೆ ಈಗ ನೋಡೋಣ. ಫುಲ್ಲು ಝೂಮ್ ಮಾಡಿ ಝೂಮ್ ಔಟ್ ಆದರೆ ರೆಡಿ ಇರಬೇಕು. ಟಂಟಡ ನೋಡಿ. ಯಬ್ಬಾ, ಈ ಹೋಟ್ಲಲ್ಲಿ ಇದ್ದಂಗೆ ಕಾಣ್ತಿದೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಕಣೆ. ನಿಜವಾಗ್ಲೂ ಇದು ಮೇಯ್ನ್ ಇವಾಗ ಇರೋದು. ಇನ್ನೊಂದು ಸಾಂಬಾರ್ ಸೊಪ್ಪು ಒಂದು ಹಾಕ್ಬೇಕನ್ಸತ್ತಲ್ಲ ಇದಕ್ಕೆ. ಲಾಸ್ಟಿಗೆ ಸಾಂಬಾರ್ ಸೊಪ್ಪು ಒಂದು ಹಾಕಿದ್ರೆ ಮುಗಿದೋಯ್ತು. ಮಸ್ತ್ರೆ ನಿಜವಾಗ್ಲೂ. ಬೇಗ ಟೇಸ್ಟಿಗೆ ಕೊಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ, ಉಪ್ಪು ಚಪ್ಪೆ ಆಗಿದೆ, ಉಪ್ಪು ಕಡಿಮೆ ಆಗಿದೆ ಅಂತ ನಮ್ಮ ಅಮ್ಮನ ಹತ್ರ ಹೇಳಿ ಸ್ವಲ್ಪ ಉಪ್ಪು ಹಾಕು ಅಂತ ಹಾಕಿಸ್ತವ್ರು ನಮ್ಮಮ್ಮ. ನನಗೆ ಗೊತ್ತಿಲ್ಲ ಅಲ್ಲಿ ಏನು ನಡೀತಿದೆ ಅಂತ. ನಾನು ದೂರದಿಂದ ವಿಡಿಯೋ ತಗೊಳ್ತಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋವೆ ನೋಡಿ. ಸಾಂಬಾರ್ ಸೊಪ್ಪು ಹಾಕಿ ಪೆಪ್ಪರ್ ಚಿಕನ್ ಕೆಂಪು ಚಿಕನ್ ಆಗ್ಬಿಡ್ತೀನಿ. ಚಿಲ್ಲಿ ಚಿಕನ್ ಥರ ಇದೆ ಇದು, ಪೆಪ್ಪರ್ ಚಿಕನ್ ಥರ ಇಲ್ಲ ಇದು. ಆದರೂ ಪೆಪ್ಪರ್ ಚಿಕನ್ ಅನ್ಕೊಂಡು ತಿಂತೀನಿ ನಾನು. ಸಾಂಬಾರ್ ಸೊಪ್ಪು ಆ್ಯಕ್ಚುಲಿ ನನಗೆ ಸಖತ್ ಇಷ್ಟ. ಸಾಂಬಾರ್ ಸೊಪ್ಪು ಜಾಸ್ತಿ ಹಾಕ್ಬೇಕು. ಇವಳು ಕಡಿಮೆ ಹಾಕಿದ್ದಾಳೆ, ಇವಳು ಜಾಸ್ತಿ ಹಾಕಬೇಕು. ನಾನು ಮಾಡಿರೋ ಐಟಮ್ಮು ಏನು ಸಖತ್ತಾಗಿ ಕಾಣ್ತಿದೆ, ನೋಡೋಕೆ ಸಖತ್ತಾಗಿ ಕಾಣ್ತಿದೆ. ತಿಂದು ಬೇಬಿ ಹೇಳ್ಬೇಕು ಹೆಂಗೆ ಕಾಣಿಸ್ತಿದೆ ಅಂತ. ಬಾಯಲ್ಲಿ ನೀರು ಬರ್ತಿಲ್ವಾ? ನನ್ನ ಬೇಬಿನೇ ಕೇಳ್ಬಿಡೋಣ. ಆಯ್ತಪ್ಪ, ಚುಕ್ ಬನ್ನಿ ತಗೊಂಡೋಗೋಣ.
ನೀನಾಗಿ ರೆಡಿ ಮಾಡಿ ಡೆಕೋರೇಷನ್ ಮಾಡಿ ಬೇರೆ ಇಟ್ಟಿದ್ದೀನಿ. ಎಲ್ಲಿದೆಯಪ್ಪ? ಓ ಈ ಕಡೆ ತಿರ್ಗದ. ಓ ಅಲ್ಲೇ ಇದ್ದಾನ. ಬಾ ಬಾ ಬಾ. ನಿನಗಾಗಿ ತಂದಿರುವೆ ಕೆಂಪು ಚಿಕನ್ನು, ತಿಂದು ಹೇಳು ನೀನು ಹೇಗಿದೆ ಅಂತ. ನೀನು ಬಾ ಪಕ್ಕದಲ್ಲಿ ಕೂತ್ಕೊ. ಕೊಡು ಬಾ ಬಾ ಬಾ. ನೋಡ ಚೆನ್ನಾಗಿ ಕಂಡೈತಾ? ನೋಡೋಕ್ಕೆ ಚೆನ್ನಾಗಿದೆ, ಸ್ಮೆಲ್ಲು ಅಷ್ಟೇ ಸಖತ್ತಾಗಿದೆ. ಈಗ ಟೇಸ್ಟ್ ಹೇಗಿದೆ ನೋಡೋಣ. ಆ್ಯಕ್ಚುಲಿ ನೀನು ಏನು ಇದಾಕಿದೆಯಾ ನೋಡು ಡೆಕೋರೇಷನ್, ಅದು ಸಕ್ಕತ್ತಾಗಿ ಟೆಂಪ್ಟಿಂಗು, ತಿನ್ನಬೇಕು ಅನ್ನೋ ಒಂದು ಫೀಲ್ ಕೊಡುತ್ತೆ. ಸ್ವಲ್ಪ ಶೀತ ಇದೆಯಲ್ಲ, ತಿನ್ನು ಚೆನ್ನಾಗಿರುತ್ತೆ. ಹೌದು, ಶೀತ ಆಗಿದೆ ನನಗೆ. ಇದೆಂತದ ಇದು ಗಟ್ಟಿ ಗಟ್ಟಿ ಇದೆ. ಸುಮ್ಮನೆ ಹೇಳಿದೆ, ಚೆನ್ನಾಗಿದೆ. ಟೇಸ್ಟ್ ಖಾರ ಖಾರ ಇದೆ. ಒಟ್ನಲ್ಲಿ ಚೆನ್ನಾಗಿದೆ ಅಂತೀರ. ತಾಳೆ ಸ್ವಲ್ಪ ಖಾರ ಇದೆ, ಉಪ್ಪಿದೆ ಅಂತಾನೆ. ಇವಾಗ ಚೆನ್ನಾಗಿದೆ ಅಂತನಾ? ಎಲ್ಲ ತಿಂದಾದ್ಮೇಲೆ ಹೇಳ್ತೀಯೇನ? ಆ್ಯಕ್ಚುಲಿ ನನಗೆ ಖಾರ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಅದು ನಿಂಗೆ ಗೊತ್ತು. ಬಟ್ ಇದು ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಮೇಯ್ನಾಗಿ ಇದು ಶೀತ ಅವರಿಗೆಲ್ಲ ಇದು ತಿಂದರೆ ಮಸ್ತ್ ಫೀಲ್ ಆಗತ್ತೆ. ನನಗಿದ್ದು ಸಖತ್ ಫೀಲ್ ಕೊಡ್ತಿದೆ ಇದು. ನಿಂಗೆ ಯಾಕೆ? ನೀನು ತಿನ್ಕ ಬಂದಿರ್ತೀಯ ತಾನೆ, ಬಂದಿರೋದು ಇಷ್ಟಕ್ಕೆ ಬೌಲಲ್ಲಿ ತಗೊಂಡು ಅಲ್ಲಿ ಅಂಡೆ ನೀನು ತಿಂದಿರ್ತೀಯ ತಾನೆ. ಇಲ್ಲ ಒಂದು ಕೂಡ ನಂಗೆ ಆಸೆ ಆಗಲ್ಲ ನೀನು ತಿನ್ನೋದು ನೋಡ್ರೆ. ಚೆನ್ನಾಗಿದೆ ಮಾತ್ರ. ಬಟ್ ಇದು ಸ್ವಲ್ಪ ಚಿಕನ್ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗ್ಬೇಕಷ್ಟೇ ಅಲ್ವಾ? ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಟೇಸ್ಟ್ ಸಖತ್ತಾಗಿದೆ ಮಾತ್ರ. ಚಿಕನ್ ಸ್ವಲ್ಪ ದಪ್ಪ ದಪ್ಪ ಪೀಸ್ ಹೊಡ್ಸೋಣ. ಚಿಕನ್ ದಪ್ಪ ಪೀಸ್ ಇದೆ, ಅದಕ್ಕೂ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಇನ್ನೊಂದ್ಸಲ ಇವಾಗ ಫ್ರೈ ಮಾಡೋ ಕಟ್ ಆಯ್ತಾ. ಚೆನ್ನಾಯ್ತು, ಸಖತ್ತಾಗಿದೆ. ಅಂದೆ ನನಗೆ ಇಷ್ಟ ಆಯ್ತು. ನಾನು 1.5 ವರ್ಷ ಆದ್ಮೇಲೆ ಮಾಡ್ತಿರೋದಲ್ವಾ. ಒಳ್ಳೆ ಕರೆಕ್ಟಾಗಿ ಮಾತಾಡು. ಅಂದ್ರೆ 1.5 ವರ್ಷ ಆದ್ಮೇಲೆ 1.5 ವರ್ಷ ಆದ್ಮೇಲೆ ಮಾಡಿದಲ್ವಾ. ಅವನ ಪ್ರೆಗ್ನೆಂಟ್ ಅಂದ್ರೆ ಮಾಡಿಲ್ಲ ನೀನು ಕುಕ್ಕಿಂಗು. ಹೌದು. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೆ. ಪರವಾಗಿಲ್ಲ ಅಲ್ಲ, ಸಖತ್ತಾಗೆ ಮಾಡಿದೆ. ಟೇಸ್ಟ್ ಚೆನ್ನಾಗಿದೆ. ಸೂಪರ್. ಎಷ್ಟು ನಂಗೆನಾ ವಿಡಿಯೋ ಅಲ್ಲಿ ಮಧ್ಯಾಹ್ನ ರಾತ್ರಿಗೆ ಬೇಕಲ್ಲ, ಈಗ ಊಟ ತಗೋಬಾ, ಹಂಗೆ ಊಟಕ್ಕೆ ಹಾಕಬಾ. ಆ್ಯಕ್ಚುಲಿ ಇದು ಬರೀ ಇವಾಗ ಏನೇ ಇದ್ರೆ ಬರೀ ಹಂಗೆ ತಿಂದರೆ ಏನು ಮಜಾ ಇರುತ್ತೆ. ಈಗ ರೋಟಿ, ದೋಸೆ, ಚಪಾತಿ ಇದಕ್ಕೆಲ್ಲ ಸಖತ್ತಾಗಿರುತ್ತೆ. ಜೊತೆ ಗ್ರೇವಿ ಮಾಡಿದೆ ತಾನೆ ಅದರದ್ದೇ. ಗ್ರೇವಿ ಹಾಕಂಬ, ಸಖತ್ತಾಗಿರುತ್ತೆ. ಪೆಪ್ಪೆ ನಿನ್ಗೋಸ್ಕರ ಮಾಡಿದ ಒಟ್ಟಲ್ಲಿ ನಿಂಗೆ ಇಷ್ಟ ಆಯ್ತಲ್ವಾ? ಚೆನ್ನಾಗಿದೆ. ಜೊತೆಗೆ ನೀನು ತಿಂದಲ್ಲ. ಅದೇ ನಾನು ಸ್ವಲ್ಪ ತಿಂದೆ ಅಷ್ಟೇ. ಸ್ವಲ್ಪನಾ? ಹುಡುಗಾಲಿ ಅಡುಗೆ ಮನೇಲಿ ತಿಂತಾ ಇದ್ದೆ, ನನ್ಗೆ ಗೊತ್ತಾಗಿಲ್ಲ ಅನ್ಕಂಡ. ಸರಿ, ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಇವತ್ತು ಸ್ಪೆಷಲ್ ಏನು ಅಂತಂದ್ರೆ ತಮ್ಲೈನ್ ಏನಂತ ಕಣ ಇದಕ್ಕೆ, ನನ್ನ ಬೇಬಿ ನನಗೋಸ್ಕರ, ನನ್ನ ಹೆಂಡತಿ ನನಗೋಸ್ಕರ ಏನ್ ಕುಕ್ ಮಾಡಿದ್ಲು ನೋಡಿ. ಏನ್ ಕುಕ್ ಮಾಡ್ಲು ನೋಡಿ ಅಲ್ಲ, ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈಯಾ ಏನಿದು? ಅದು ಸ್ಪೈಸಿ ಚಿಕನ್ ಪೆಪ್ಪರ್. ನನಗೋಸ್ಕರ ನನ್ನ ಹೆಂಡತಿ ಸ್ಪೈಸಿ ಚಿಕನ್ ಪೆಪ್ಪರ್ ಮಾಡಿದ್ಲು ಅಷ್ಟೇ. ಓಕೆ, ಮತ್ತೇನಾದ್ರು ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಏನು ಮಾಡೋದು ಬೇಡ, ಇನ್ನೇನು ಮಾಡಬೇಡ ಪ್ಲೀಸ್. ಹಂಗಂದ್ರೆ ಅರ್ಥ ಚೆನ್ನಾಗಿಲ್ಲ ಅದು ತಾನೆ. ಓಕೆ, ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಹೀರೋಸ್, ಬಾಯ್.